ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ವಿಡಿಯೋ ಬಂದು ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಹೋಗಿರುವಂಥ ವಿಡಿಯೋ. ಸೊ ನಾವು ಅಮ್ಮನ ಮನೇಲಿ ಯಾವ ರೀತಿ ಹಬ್ಬನ ಸ್ಟಾರ್ಟ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾವು ಸೋಮವಾರ ಸಂಜೆನೆ ನಾವು ಊರಿಗೆ ಬಂದ್ವಿ. ಅಂದರೆ ಲಾಸ್ಟ್ ವೀಕು ಆಗಿರುವಂಥ ಹಬ್ಬ, ಊರಬ್ಬ ಮಾರಿ ಹಬ್ಬ ಅಂತ ಹೇಳ್ತಾರಲ್ಲ, ಆ ಹಬ್ಬ ಮಾಡ್ತಾ ಇರುವಂಥದ್ದು. ಸೊ ಸಂಜೆನೆ ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮನೆಯವರು ನಾಳೆ ಅಂದರೆ ಮಂಗಳವಾರ ಅಮ್ಮನ ನೋಡೋಕೆ ಹೋಗಬೇಕಿತ್ತು. ಅಂದರೆ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ, ಅದಕ್ಕೆ ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಇವತ್ತೇ ಅಮ್ಮನ ಮನೆಗೆ ಬಂದಿದ್ದಾರೆ. ಇವತ್ತೇನೋ ಹಬ್ಬ ಇಲ್ಲ, ನಾಳೆಯಿಂದ ಹಬ್ಬ. ಸೊ ತುಂಬಾ ಚೆನ್ನಾಗಿರುತ್ತೆ. ಬಂದಿದ್ದ ತಕ್ಷಣ ಇನ್ನೂ ಸ್ವಲ್ಪ ಮನೆ ಕೆಲಸ ಇತ್ತು. ಮತ್ತು ಮಕ್ಕಳೆಲ್ಲ ಮನೆಯಲ್ಲೇ ಇದ್ರಲ್ವ, ಚೈತು ಎದು ಲಡ್ಡು ಎಲ್ಲ, ಅವ್ರಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ. ಮಕ್ಕಳಿಗೆ ನಾವು ಬಂದ ತಕ್ಷಣವೇ ಹಳ್ಳಿಗಳಲ್ಲಿ ಹೇಳ್ತಾರೆ, ಕೈನೇ ನೋಡ್ತಾರೆ ಮಕ್ಕಳು ಏನಾದರೂ ತಗೊಂಡು ಹೋಗಬೇಕು ಅಂತ ಅಲ್ವಾ. ನಾವು ಚಿಕ್ಕವರಿದ್ದಾಗಲೂ ಹಾಗೇ ಮಕ್ಕಳು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಯಾರಾದರೂ ಬಂದರೆ ತಿಂಡಿ ತಗೊಂಡು ಬಂದಿದ್ದಾರಾ ಅಂತ. ಸೊ ಮಕ್ಕಳು ಗುಣನೇ ಅದೇ ಅಲ್ವಾ. ಹಾಗಾಗಿ ನಾವು ಮಕ್ಕಳಿಗೆ ಸ್ವಲ್ಪ ತಿಂಡಿ ತಂದಿದ್ವಿ. ಅವ್ರಿಗೆಲ್ಲ ಹಾಕೊಟ್ಬಿಟ್ಟು ಸ್ವಲ್ಪ ಒಳಗಡೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ನಾನಿಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಟೆರೆಸ್ ಮೇಲೆ ಸೀಟ್ ಹಾಕ್ಸಿದ್ದಾರೆ ಅಮ್ಮನ ಮನೇಲಿ ಈಗ. ಸೊ ತುಂಬಾ ಕಾಣಿಸ್ತಾ ಇದ್ದಲ್ವ ಚೆನ್ನಾಗಿ. ಏನಪ್ಪ ಅಂದರೆ ಮೇಲ್ಗಡೆ ಒಂದು 2 ರೂಮ್ ಮಾಡಿಸ್ಬೇಕಿತ್ತು. ಹಬ್ಬ ಬಂದುಬಿಡ್ತಲ್ವ, ಹಬ್ಬ ಮುಗಿದ ಮೇಲೆ ಮಾಡಿಸೋಣ ಅಂತೇಳಿ ಅಷ್ಟಕ್ಕೆ ಮುಗಿಸಿದ್ದೀವಿ. ಅಮ್ಮ ಮೇಲೆಲ್ಲ ತೊಳೆಯೋದಕ್ಕೆ ಅಂದರೆ ಅಡುಗೆ ಪ್ರಿಪೇರ್ ಎಲ್ಲ ಮೇಲೆ ನಡೆಯುತ್ತೆ ನಾಳೆ ಎಲ್ಲ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತೀನಿ ಅಂತ ಪೈಪ್ ಹಾಕ್ಕೊಂಡಿತ್ತು. ಲಡ್ಡು ಎಲ್ಲ ಆಟ ಆಡ್ತಾಯಿದ್ದ. ಅಲ್ಲಿಂದ ಮುಗಿಸ್ಕೊಂಡು ಮನೆ ಒಳಗಡೆ ಬಂದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಕ್ಷಿತ್ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಎಲ್ಲ ನಿನ್ನ ಕುರಿ ಯಾವುದು ನಿನ್ನ ಕುರಿ? ಓ, ಇದು ನಿನ್ನ ಕುರಿನಾ? ಲಡ್ಡು ಲಡ್ಡು ಚೈತದಲ್ಲ, ಎದುದು 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 ಅಲ್ಲಿ. ಸೊ ನಮ್ಮ ಅಮ್ಮನ ಮನೇಲಿ ಒಂದಷ್ಟು ಕುರಿಗಳನ್ನ ಸಾಕಿದ್ದಾರೆ. ಅವು ಮರಿಗಳಾಕಿವೆ ನೋಡಿ. ಅವನು ಅವ್ರ ಅಪ್ಪಗೆ ಹೇಳ್ತಾ ಇದ್ದ, ಮರಿಗಳೆಲ್ಲ ನಾವು ಇಟ್ಕೊಂಡು ಹೋಗೋಣ ನರಸೀಪುರಕ್ಕೆ ಅಂತ ಹೇಳಿ. ಸೊ ಅಲ್ಲಿ ಅಷ್ಟೊತ್ತು ಮಾತಾಡಿದ್ವಿ. ಈಗ ಅಮ್ಮ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಇವತ್ತೇನು ಹಬ್ಬ ಇಲ್ಲ ಅಲ್ವಾ. ನಮ್ಮಮ್ಮ ಮಾಡೋ ಉಪ್ಸಾರು ಅಂದರೆ ನನಗೆ, ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬ ಇಷ್ಟ. ಹಾಗಾಗಿ ಇವತ್ತು ನಾವು ನುಗ್ಗೆ ಸೊಪ್ಪು ಉಪ್ಸಾರನ್ನ ಅಮ್ಮನ ಕೈಲಿ ಮಾಡಿಸ್ತಾ ಇದ್ದೀವಿ. ಸೊ ನಾವು ಊರಿಗೆ ಬಂದರೆ ನಾವು ಅಡುಗೆ ಮಾಡಲ್ಲ, ಅಮ್ಮನೇ ಮಾಡೋದು. ತುಂಬಾ ಚೆನ್ನಾಗಿ ಮಾಡ್ತಾರಲ್ವ, ಇವ್ರ ಕೈ ರುಚಿನ ನಾವು ಮಿಸ್ ಮಾಡ್ಕೊತಾ ಇರ್ತೀವಿ. ಹಾಗಾಗಿ ಊರಿಗೆ ಬಂದಾಗ ಅಮ್ಮನೇ ಅಡುಗೆ ಮಾಡೋದು. ನೆಕ್ಸ್ಟು ಊಟ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು ಅಮ್ಮ. ನೆಕ್ಸ್ಟ್ ಇಲ್ಲೊಂದು ಅಂದರೆ ನಾನು ಮದುವೆಗಿಂತ ಮುಂಚಿತವಾಗಿ ಈ ರೂಮಲ್ಲೇ ನಾನು ಕುತ್ಕೊಂಡು ಓದ್ತಿದ್ದದ್ದು, ನಿದ್ದೆ ಮಾಡ್ತಿದ್ದದ್ದು ಎಲ್ಲನೂ ಕೂಡ. ಸೊ ನಾನು ಮದುವೆ ಆದಮೇಲೆ ಈ ರೂಮ್ನ ಸ್ಟೋರ್ ರೂಮ್ ಥರ ಮಾಡಿಬಿಟ್ಟಿದ್ರು ಅಮ್ಮವರು. ಯಾಕಂದರೆ ಇಲ್ಲಿ ಈ ರೂಮಲ್ಲಿ ಮಲ್ಗೋರು ಯಾರೂ ಇರಲಿಲ್ಲ. ಇನ್ನೂ 2 ರೂಮ್ ಇದೆ, ಆ ರೂಮಲ್ಲಿ ಮಲ್ಕೋತಿದ್ವಿ. ಹಾಗಾಗಿ ಇನ್ನೊಂದು ಮಂಚ ಇತ್ತು. ಮನೆ ಒಳಗಡೆ ಸೋಫಾ ಅದು ಇದು ಎಲ್ಲ ಬಂದಮೇಲೆ ಸ್ವಲ್ಪ ಥಿಂಗ್ಸ್ಗಳು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಅಮ್ಮ ಹೇಳ್ತು ಒಂದು ಮಂಚನ, ಅಂದರೆ ಇದು ಬಂದು ಅಪ್ಪಂದು ಅಂದರೆ ನಮ್ಮ ತಾತನ ಮಂಚ, ಅವರು ಕಾಲದಲ್ಲಿ ಮಾಡಿಸಿರುವಂಥ ಮಂಚ. ಈ ಮಂಚನ ಇಲ್ಲಿಗೆ ಶಿಫ್ಟ್ ಮಾಡೋಣ, ನೆಂಟರುಗಳೆಲ್ಲ ಬರ್ತಾರಲ್ವ, ಮಲ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ, ಹಾಲಲ್ಲಿ ಸ್ವಲ್ಪ ವಿಶಾಲಾಗಿರಲಿ ಅಂತ ಹೇಳ್ತು. ಸೊ ಅಮ್ಮ ಆಲ್ರೆಡಿ ಮನೇಲೆಲ್ಲ ಕ್ಲೀನ್ ಮಾಡಿತ್ತು. ಆದರೆ ಈ ರೂಮು ಸ್ಟೋರ್ ರೂಮ್ ಆಗಿರೋದ್ರಿಂದ ಕ್ಲೀನ್ ಮಾಡಿದ್ರು ಕೂಡ ಹಾಗೆ ಹೀಗೆ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀಟಾಗಿ ಎಲ್ಲ ಕಸ ಗುಡಿಸಿ ಒರೆಸಿ ಈಗ ಆ ಮಂಚನ ಹಾಕಿಸ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತಾರಲ್ಲ ಒಬ್ಬರು ನನ್ನ ತಂಗಿ ಯಜಮಾನ್ರು ಎಳ್ನೀರು ಕುಯಿಸ್ತಾರೆ ತೋಟಗಳನ್ನ ಹಾಕ್ಕೊಂಡು. ಸೊ ಇವರು ಬೇರೆ ಕಡೆಯಿಂದ ಕೆಲಸಕ್ಕೆ ಬಂದಿರೋರು, ಸ್ವಲ್ಪ ಮನೆ ಕೆಲಸನೂ ಮಾಡಿಕೊಡ್ತಾರೆ. ಸೊ ನಾನು ಮಂಚ ಇಡೋದಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಈಗ ಅಮ್ಮ ಸೊಪ್ಪಿನ ಪಲ್ಯ ಮಾಡಿ ಉಪ್ಸಾರು ಎಲ್ಲನೂ ರೆಡಿ ಮಾಡಿದ್ರು. ಅದ್ರ ಜೊತೆ ಸ್ವಲ್ಪ ಸಂಡಿಗೆ ಹಾಕು ಅಂತ ಹೇಳಿ ಕೂರಿಸಿದ್ದಾರೆ. ಈ ಅಡುಗೆ ಮನೆ ಬಂದು ತೀರು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಕೊಟ್ಟಿಗೆ ಮಾಡ್ಕೊಂಡಿರ್ತಾರೆ, ಅಲ್ಲೇ ಅಡುಗೆ ಮನೆ, ಬತ್ತಲು ಮನೆ ನಮ್ಮ ಸೈಡ್ ಮಾಡುವಂಥದ್ದು. ಆ ಅಡುಗೆ ಮನೆ ಇದು. ನಮ್ಮ ಮನೆಯಲ್ಲಿ ಒಳಗಡೆ ಒಂದು ಅಡುಗೆ ಮನೆ ಇದೆ, ಅದು ಹಬ್ಬಗಳಲ್ಲಿ ಮಾತ್ರ ಅಲ್ಲಿ ಅಡುಗೆ ಮಾಡುವಂಥದ್ದು. ಉಳಿದಿದ್ದ ಟೈಮಲ್ಲಿ ಆ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡಲ್ಲ, ಯಾಕಂದರೆ ನಮ್ಮ ದೇವರಿಗೆ ನಾನ್ ವೆಜ್ ಅಂದರೆ ಆಗಲ್ಲ. ಹಾಗಾಗಿ ಇಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡಬೇಕು ಅಂದರೆ ಹೊರಗಡೆನೇ ಮಾಡಬೇಕಲ್ವ, ಅದ್ರ ಬದಲು ಈ ರೀತಿ ಅಡುಗೆ ಮನೆ ಮಾಡ್ಕೋಬೋದಲ್ಲ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀವಿ. ನಮ್ಮ ಸೈಡು ಯಾವಾಗಲೂ ಅಷ್ಟೇ 2 ಅಡುಗೆ ಮನೆ ಮಾಡ್ಕೋತಾರೆ. ಯಾಕಂದರೆ ಎಂಜ್ಲೆಲ್ಲ
ಎಲ್ಲ ತಗೊಂಡು ಹೋಗ್ಬಾರ್ದು, ಸೀಮೆಣ್ಣೆ ದೀಪನ ತಗೋ ಹೋಗ್ಬಾರ್ದು ಅನ್ನೋದೊಂದು ಸಂಪ್ರದಾಯ ಇರುತ್ತಲ್ವ. ಹಾಗಾಗಿ ಹೊರಗಡೆ ಒಂದು ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ. ನೋಡಿ ಅಮ್ಮ ಕಡಲೆ ಬೀಜ ಎಲ್ಲ ಕೇರ್ತಾ ಇದ್ದಾರೆ ಹುರ್ಕೊಂಡು. ಯಾಕಪ್ಪ ಅಂತಂದರೆ ನಮ್ಮ ಕಡೆ ಮಾರಿ ಹಬ್ಬ ಮಾಡ್ತೀವಲ್ಲ, ಬಂದವ್ರಿಗೆ ಒಂದು ಸ್ವಲ್ಪ ತಂಬಿಟ್ಟನ್ನ ಕೊಟ್ಟು ಕಳಿಸ್ತೀವಿ. ಹಾಗಾಗಿ ಅಮ್ಮ ಹಬ್ಬದ ಹಿಂದಿನ ದಿನವೇ ತಂಬಿಟ್ಟನ್ನ ಮಾಡ್ಕೋತಾ ಇದ್ದಾರೆ. ಒಂದೊಂದು ಉಂಡೆ ಕೊಟ್ಟು ಕಳ್ಸೋಕ್ಕೆ ಸರಿ ಹೋಗುತ್ತೆ ಬಾಳೆಹಣ್ಣು ಜೊತೆ ಅಂತೇಳಿ. ಈಗ ಅಮ್ಮ ನಾನು ಇಬ್ಬರು ಕೂತ್ಕೊಂಡು ತಂಬಿಟ್ಟು ಮಾಡ್ಕೋತಾ ಇದ್ದೀವಿ. ಎಲ್ಲ ಊಟ ಮಾಡಿ ಆಲ್ರೆಡಿ ಮಲ್ಕೊಬಿಟ್ಟಿದ್ದಾರೆ. ಮಕ್ಳಿಗೂ ಕೂಡ ಚಾಪೆ ಹಾಸಿ ಮಲಗಿಸಿದ್ದೀವಿ. ಸೊ ಅವರು ಎಚ್ಚರಿಗಿದ್ರಂತೂ ಈ ರೀತಿ ಕೆಲಸನೇ ಮಾಡಿಸ್ಕೊಡಲ್ಲ. ಅವರು ಸುಮ್ಮನೆ ಇರಿಟೇಟ್ ಮಾಡೋದು, ಏನಕ್ಕೆ ಮಾಡ್ತಾಯಿದ್ದಾರೆ ಈ ತಂಬಿಟ್ಟನ್ನ ಅಂತ ಒಂದಷ್ಟು ಕ್ವಶನ್ ಕೇಳೋದು ತಲೆ ತಿಂದಾಗ್ಬಿಡ್ತಾರೆ. ಹಾಗಾಗಿ ಅವ್ರು ಮಲ್ಕೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಫಸ್ಟು ಆ ತರಲೆಗಳೆಲ್ಲ ಮಲ್ಕೊಳ್ಳಿ, ಆಮೇಲೆ ಮಾಡೋಣ ಅಂತ ಹೇಳಿ. ಅಮ್ಮ ತಂಬಿಟ್ಟು ಮಾಡ್ಕೊಂಡು ಬಂದರು. ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಇವಾಗ ತಂಬಿಟ್ಟು ಉಂಡೆನ ಮಾಡ್ಕೋತಾ ಇದ್ದೀವಿ. ಸೊ ಈ ರೀತಿ ಎಲ್ಲರ ಮನೆಯಲ್ಲೂ ಕೂಡ ಮಾಡಲ್ಲ. ಆದರೆ ನಮ್ಮನೇಲಿ ನಮ್ಮಮ್ಮ ಅವ್ರ ಅಮ್ಮ ಹೇಳ್ಕೊಟ್ಟಿರೋ ಪದ್ಧತಿನ ನಮ್ಮಮ್ಮ ಅನುಸರಿಸ್ತಾರೆ. ಅಂದರೆ ನೆಂಟರುಗಳಿಗೆ ತಂಬಿಟ್ಟು ಕೊಡೋ ಒಂದು ಪದ್ಧತಿನ. ಸೊ ಸೋಮವಾರನೇ ನಾನು ವೀಡಿಯೋನ ಕ್ಲೋಸ್ ಮಾಡಿರಲಿಲ್ಲ. ಮಂಗಳವಾರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಂಗಳವಾರ ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ವಿ. ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಅಮ್ಮ ಒಳಗಡೆ ಒಂದು ಅಡುಗೆ ಮನೆ ಇದೆ ಅಂತ ಹೇಳಿದ್ನಲ್ಲ, ಆ ಅಡುಗೆ ಮನೆಯಲ್ಲಿ ಇವತ್ತು ಸಂಜೆ ಅಂದರೆ ಮಂಗಳವಾರ ಸಂಜೆ ತಂಬಿಟ್ಟು ಆರತಿ ಇದೆ. ಒಳಗಡೆ ಸ್ನಾನ ಮಾಡಿಕೊಂಡು ಆ ಜಾಗ ಎಲ್ಲ ಅಂದರೆ ತಂಬಿಟ್ಟು ಮಾಡ್ತಾರಲ್ಲ ಆ ಪ್ಲೇಸ್ ಎಲ್ಲ ಒರೆಸಿ ಇವಾಗ ಒಂದು ಸ್ಟವ್ ಇಟ್ಕೊಂಡು ಅಮ್ಮ ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ದಾರೆ. ಜನಗಳ ಕೊಡೋಕ್ಕೆ ಆಲ್ರೆಡಿ ನೆನ್ನೆ ರೆಡಿ ಮಾಡಿದ್ವಿ. ಒಳಗಡೆಗೆ ಬರಲ್ಲ, ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್. ಆ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಒಳಗಡೆ ಅಡುಗೆ ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಅಮ್ಮನೇ ತಂಬಿಟ್ಟಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನನ್ನ ಮದುವೆ ಆಗಿ 8 ವರ್ಷಕ್ಕೆ ಇವತ್ತೇ ಫಸ್ಟು ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಬಂದಿರೋದು. 8 ವರ್ಷದಿಂದನೂ ಏನಾದರೂ ಒಂದು ರೀಸನ್ ಇದ್ದೇ ಇರ್ತಿತ್ತು, ಅಮ್ಮನ ಮನೆಗೆ ಹಬ್ಬಕ್ಕೆ ಬರ್ತಾನೆ ಇರ್ತಿರ್ಲಿಲ್ಲ. ಸೊ ಈ ವರ್ಷ ನನ್ನ ತಮ್ಮ ಬೈದ, ಯಾವ ವರ್ಷವೂ ಮನೆ ಮಗಳಾಗಿ ನೀನು ಹಬ್ಬಕ್ಕೆ ಬರಲ್ಲ, ಈ ವರ್ಷವೂ ಬರಬೇಡ, ಹಂಗೆ ಇದ್ಬಿಡು, ಹಂಗೆ ಹಿಂಗೆ ಅಂತ ಬೈತಿದ್ದ. ಸೊ ನಾನು ಯೋಚನೆ ಮಾಡಿದೆ, ಅಮ್ಮನ ಮನೆ ಹಬ್ಬಕ್ಕೆ ಇಂಥ ಟೈಮ್ಗಳಲ್ಲಿ ಹೋಗಿಲ್ಲ ಅಂದರೆ ಇನ್ನೇನಕ್ಕೆ ನಾವು ತವ್ರ ಮನೆಗೆ ಅಂತ ಹೋಗೋದು ಅಂತ ಹೇಳಿ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡು ಈ ವರ್ಷ ಬಂದಿದ್ದೀನಿ. ಮತ್ತು ಈ ವರ್ಷ ನನ್ನ ಆತ್ಮೀಯ ಗೆಳತಿ, ನನ್ನ ಪ್ರಾಣ ಸ್ನೇಹಿತೆ ನಂದಿನಿನೂ ಕೂಡ ಈ ಸರಿ ಹಬ್ಬಕ್ಕೆ ಬಂದಿದ್ದಾಳೆ. ಸೊ ಅದಂತೂ ತುಂಬಾ ಖುಷಿಯಾಗುತ್ತೆ. ಮತ್ತು ನಮ್ಮ ಬಿಲ್ಡಿಂಗಲ್ಲಿ ನನಗೂ ಇನ್ನೊಬ್ಬರು ಫ್ರೆಂಡ್ ಆಗಿದ್ದಾರೆ ಸುಚಿತ್ರ ಅಂತೇಳಿ. ಸುಚಿತ್ರನ ಕೂಡ ಈ ವರ್ಷ ಹಬ್ಬಕ್ಕೆ ಕರ್ಕೊಂಡು ಬಂದಿದ್ದೀವಿ. ನನ್ನ ಮದುವೆಗಿಂತ ಮುಂಚಿತವಾಗಿ ನಂದಿನಿ ನಾನು ಎಲ್ಲರೂ ಕೂಡ ಜೊತೆಲಿ ಸೇರ್ಕೊಂಡು ಹಬ್ಬ ಮಾಡ್ತಿದ್ವಿ. ನಾನು ಕೂಡ ಅವ್ರ ಮನೆಗೆ ಹೋಗಿ ಹಬ್ಬ ಮಾಡ್ತಿದ್ವಿ. 8 ವರ್ಷದ ನಂತರ ನನ್ನ ಅವಳ ಸ್ನೇಹ ಪುನಃ ಪ್ರಾರಂಭ. ಅಂದರೆ ಇಬ್ಬರೂ ಟಚ್ಚಲ್ಲಿದ್ವಿ, ಬಟ್ ಏನಮ್ಮಂದರೆ ಜೊತೆ ಸೇರ್ತಿರ್ಲಿಲ್ಲ ಇಬ್ಬರೂ ಕೂಡ. ಕಾಲಲ್ಲಿ ಮಾತಾಡೋದು, ಯಾವಾಗಲಾದ್ರೂ ಏನಾದರೂ ಒಂದು ಫಂಕ್ಷನ್ಗೆ ಬರೋದು ಅಷ್ಟೇ ನಡೀತಿತ್ತು. ಈ ಸರಿ ಇಬ್ಬರು ಕೂಡ 3 ದಿನ ಅಮ್ಮನ ಮನೇಲಿದ್ವಿ. ಸೊ ತುಂಬಾ ಖುಷಿಯಾಗುತ್ತೆ. ಅಮ್ಮ ಇಲ್ಲಿ ತಂಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಆರತಿಗೆ ಅಷ್ಟೇ ರೆಡಿ ಮಾಡ್ತಾ ಇರೋದು, ಜನಗಳಿಗೆ ಅಂದರೆ ನೆಂಟರುಗಳಿಗೆಲ್ಲ ಕೊಡೋದಕ್ಕೆಲ್ಲ ಆಲ್ರೆಡಿ ನೆನ್ನೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ನಮ್ಮಲ್ಲಿ 2 ದೇವಸ್ಥಾನದ ಹತ್ರ ಆರತಿನ ತಗೊಂಡೋಗ್ಬೇಕು, ತಂಬಿಟ್ಟು ಆರತಿನ 7 ಗಂಟೆಗಿದೆ. ಈಗ ಟೈಮ್ ಬಂದು 5:30 6 ಗಂಟೆ ಆಗಿರ್ಬೋದು ಅಂತ ಅನಿಸುತ್ತೆ. ಆಗ ಅಮ್ಮ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ನಾನು ಅಡುಗೆ ಮನೆಗೆ ಬರಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಮ್ಮನ ಕೆಲಸ ಎಲ್ಲ ನಾನು ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಹೊರಗಡೆ ಕಸ ಹೊಡಿಯೋದು, ಅಂದರೆ ರೋಡ್ ಮನೆ ಮುಂದೆಗಡೆ ಕಸ ಹೊಡಿಯೋದು, ಪಾತ್ರೆ ತೊಳೆಯೋದೆಲ್ಲ ನಾನು ಮಾಡ್ಕೊತೀನಿ. ಅಮ್ಮ ತಂಬಿಟ್ಟು ಮಾಡ್ಕೊ, ನಿನ್ಗೊಂದು ಸ್ವಲ್ಪ ಈಸಿ ಆಗಲಿ ಅಂತೇಳಿ ಅಮ್ಮನ ನಾನು ಅಡುಗೆ ಮನೆ ಒಳಗಡೆ ಕಳಿಸ್ದೆ. ಸೊ ಮಕ್ಕಳಾದವರು ಅಮ್ಮನ ಕೆಲಸನ ಸ್ವಲ್ಪ ಹಳ್ಳಿಗಳಲ್ಲಿ ಹೇಳ್ತಾರೆ, ಅಮ್ಮನ ಕೆಲಸನ ಕಿತ್ಕೊಂಡು ಮಾಡಬೇಕು, ಅಮ್ಮದಿರಿಗೂ ಯಾವಾಗ ರಿಲೀಫ್ ಆಗೋದು ಅಂತ ಹೇಳ್ತಾರೆ. ಅಷ್ಟೊಂದು ಕೆಲಸ ಅಮ್ಮನಿಗೆ ಮಾಡ್ಕೊಡೋಕ್ಕಾಗಲ್ಲ. ನಾವಂತೂ ಹುಟ್ಟು ಸೋಮಾರಿಗಳು. ಅಮ್ಮನೇ ತುಂಬ ಕೆಲಸ ಮಾಡ್ತಾರೆ, ಅಂದರೆ ಒಂದು ಸ್ವಲ್ಪ ಕೆಲಸ ಮಾಡಿಕೊಡ್ತೀವಿ. ಅಮ್ಮ ಯಾವತ್ತೂ ನನಗೆ ಕೆಲಸ ಮಾಡಿಕೊಡಿ ಅಂತ ಕೇಳಿದವರೇ ಅಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚೈತು ಮತ್ತು ಗುಬ್ಬಮ್ಮ ಎಷ್ಟು ಆಟ ಆಡ್ತಿದ್ದಾರೆ ನೋಡಿ. ಅವನು ವೀಡಿಯೋ ಮಾಡ್ತಾ ಇದ್ದಾನೆ. ಇವಳು ನೀನು ವೀಡಿಯೋ ಮಾಡಬೇಡ ಅಂತೇಳಿ ಅವನ ಮಧ್ಯೆ ಹೋಗೋದು, ಓಡಾಡೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಿದ್ಲು ನಮ್ಮ ಚೈತುಗೆ. ಸೊ ಫೈನಲಿ ಅವಳು ಏನೇ ಪ್ರಾಬ್ಲಮ್ ಕೊಟ್ಟರೂ ಕೂಡ ಅವನು ಬಿಡಲಿಲ್ಲ, ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾನೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆಲ್ರೆಡಿ ತಂಬಿಟ್ಟೆಲ್ಲ ರೆಡಿ ಆಯಿತು. ಇನ್ನು ನನ್ನ ತಂಗಿ ಮತ್ತು ನನ್ನ ಫ್ರೆಂಡು ಸುಚಿತ್ರ ಮೊದಲೇ ಬಂದಿರೋದ್ರಿಂದ ಇಬ್ಬರೂ ಕೂಡ ರೆಡಿಯಾಗಿ ಕೇಳಿದ್ದಾರೆ ಅಮ್ಮ. ಯಾಕಂದರೆ ಈ ವರ್ಷ ಪುಟ್ಟಿ ಮತ್ತು ಸುಚಿತ್ರ ಇಬ್ಬರು ತೊಗೊಂಡೋಗ್ತಾರೆ.
ನೀವಿಲ್ಲಿ ನೋಡ್ತಾ ಇರ್ಬೋದು ಸುಚಿತ್ರನೇ ರೆಡಿ ಮಾಡ್ತಿದ್ದಾಳೆ ತಂಬಿಟ್ಟು ಆರತಿಗೆಲ್ಲ. ಅವ್ರ ಕಡೆ ಸೈಡಲ್ಲಿ ನಾವು ಹೂವೆಲ್ಲ ಕಡ್ಡಿಗೆ ಸಿಕ್ಕಿಸಿ ಅಲಂಕಾರ ಮಾಡಿ ಮಧ್ಯದಲ್ಲಿ ದೀಪ ಇಡ್ತೀವಿ. ಆದರೆ ಇವ್ರ ಸೈಡ್ ಕಡ್ಡಿ ಒಳಗಡೆ ಈ ರೀತಿ ವಿಳ್ಯದೆಲೆ ಹಾಕಿ ಸುತ್ತ ಮಧ್ಯದಲ್ಲಿ ದೀಪ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಆಂಟಿ, ಆ ರೀತಿ ಮಾಡಲ ಅಂತ ಕೇಳಿದ್ಲ. ಅಮ್ಮ ಓಕೆ ನಿನ್ಗೆ ಹೆಂಗೆ ಬರುತ್ತೆ ಹೆಂಗೆ ಮಾಡು, ಒಟ್ಟಿನಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರು. ಸೊ ಅವಳೇ ಎಲ್ಲನೂ ಈಗ ಅಲಂಕಾರ ಮಾಡ್ತಾ ಇದ್ದಾಳೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ತಂಗಿ ಆಲ್ರೆಡಿ ರೆಡಿಯಾಗಿದ್ದಾಳೆ, ಸುಚಿತ್ರನೂ ಕೂಡ ರೆಡಿಯಾಗಿದ್ದಾಳೆ. ಅಮ್ಮ ಹೋಗಲ್ಲ, ಅಮ್ಮ ಮತ್ತು ನಾನು ಇಬ್ಬರು ಸೇರಿಕೊಂಡು ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಸುಚಿತ್ರ ಮತ್ತು ಪುಟ್ಟಿ ನನ್ನ ಮಕ್ಕಳು ಎಲ್ಲರೂ ಕೂಡ ಫೈನಲಿ ರೆಡಿಯಾಗಿದ್ದಾರೆ ನೋಡಿ. ತಂಗಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸೊ ತುಂಬಾ ಖುಷಿಯಾಗುತ್ತೆ. ಅವಳು ಊರಿಂದ ಬರಬೇಕಾದ್ರೇ ಹೇಳ್ತಿದ್ಲು ನೀನೇ ತೊಗೊಂಡೋಗ್ಬೇಕು, ನಾನು ತೊಗೊಂಡೋಗಲ್ಲ ಅಂತ. ಫೈನಲಿ ಅವಳು ಹೇಳಿ ಅವಳೇ ತೊಗೊಂಡೋಗೋಂಗಾಯಿತು. ಸೊ ದೇವ್ರ ಮನೆಗೂ ಅಷ್ಟೇ ಅಮ್ಮ ತುಂಬ ಸಿಂಪಲ್ಲಾಗಿ ಫೋಟೋಗೆಲ್ಲ ರೆಡಿ ಮಾಡಿದ್ದಾರೆ. ನಾವು ಅಮ್ಮಂಗೆ ಆ್ಯಕ್ಚುಲಿ ಏನು ಕೆಲಸ ಮಾಡಿಕೊಟ್ಟೇ ಇಲ್ಲ ಪಾಪ, ಎಲ್ಲನೂ ಅವರೇ ಮಾಡಿದ್ದಾರೆ. ಸೊ ಫೈನಲಿ ಇವರು ಹೊರಡೋ ಅಷ್ಟರಲ್ಲಿ ನನ್ನ ಪ್ರಾಣ ಸ್ನೇಹಿತೆ ಹೇಳಿದ್ನಲ್ಲ ಅವಳು ಕೂಡ ಬಂದಳು ನೋಡಿ. 7 ಗಂಟೆ ಆಗಿದೆ, ಬೇಗ ಬರ್ತೀನಿ ಅಂದವಳು ಸ್ವಲ್ಪ ಲೇಟಾಗೆ ಬಂದಿದ್ದಾಳೆ ನೋಡಿ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅವರು ಬಂದ ತಕ್ಷಣವೇ ದೇವಸ್ಥಾನದ ಹತ್ರ ಕಳಿಸ್ತಾ ಇದ್ದೀನಿ, ಬಂದ ಮೇಲೆ ಮಾತಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅಂದರೆ ನಾನೊಬ್ಳು ಹೋಗ್ತಾಯಿಲ್ಲ ಅಷ್ಟೇ, ಒಂದು ಆರತಿ ಮನೆ ತುಂಬ ಜನ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಬರೋ ಅಷ್ಟರಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂತೇಳಿ ನಾನು ಕೂತ್ಕೊಂಡು ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ತೀರು ಅಂತ ಹೇಳ್ತಾರಲ್ಲ, ಅಲ್ಲಿ ಸ್ವಲ್ಪ ಹಜಾರ ಮಾಡ್ಕೊಂಡಿರ್ತೀವಿ, ಅಲ್ಲಿ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಅಮ್ಮ ಇಲ್ಲಿ ಒಂದು ಹೊಸ ಸ್ಟವ್ ತರಿಸಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು 2 ಒಲೆ ಇರುವಂಥದ್ದು. ನಮ್ಮ ಕಡೆ ಆಗಾಗ ದೊಡ್ಡ ಫಂಕ್ಷನ್ ಮಾಡ್ತಾ ಇರ್ತೀವಿ, ಒಲೆ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಅಮ್ಮ ಒಂದು ದೊಡ್ಡ ಸ್ಟವ್ನ ತರಿಸಿದ್ದಾರೆ. ಅಮ್ಮನಿಗೆ ಇವತ್ತು ಹೇಳ್ಬಿಟ್ಟೆ, ಇವತ್ತು ಸ್ವೀಟ್ ಅಡುಗೆ ನಮ್ಮ ಮನೇಲಿ, ನಾಳೆ ಖಾರ ಅಡುಗೆ ಇರೋದ್ರಿಂದ ಇವತ್ತೇ ಪೂಜೆ ಮಾಡಿಬಿಡೋಣಮ್ಮ, ಆಲುಕ್ಸ್ಕೊಂಡು ನಾಳೆ ಭಟ್ರು ಬಂದ ತಕ್ಷಣವೇ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದೆ. ಹಾಗಾಗಿ ಅಮ್ಮ ಸ್ಟವ್ ಎಲ್ಲ ಕ್ಲೀನಾಗಿ ತೊಳೆದು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಟರು. ಸೊ ನನಗೆ ಆಲುಕ್ಸೋಕ್ಕೆ ಹೇಳಿದ್ರು ಅಮ್ಮ ಸ್ಟವ್ ಹಚ್ಚಿ. ಹಾಗಾಗಿ ನಾನು ತರಕಾರಿ ಕಟ್ ಮಾಡೋದನ್ನ ಬಿಟ್ಟು ಇವಾಗ ಸ್ಟವ್ ಹಚ್ಚಿ ಹಾಲು ಇಡ್ತಾ ಇದ್ದೀನಿ. ಹಾಲು ಬಂದಮೇಲೆ ನಾಳೆ ಭಟ್ರು ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಹಾಲನ್ನ ಉಗ್ಸೋದಕ್ಕೆ ಅಂತಂದರೆ ಕಾಯೋದಕ್ಕೆ ಬಿಟ್ಟು ಇವಾಗ ಪುನಃ ತರಕಾರಿ ಕಟ್ ಮಾಡೋಕ್ಕೆ ಹೋಗ್ತೀನಿ. ಯಾಕಂದರೆ ಹಾಲು ಉಕ್ಕೋದು ಇನ್ನೂ ಲೇಟ್ ಆಗುತ್ತಲ್ವ, ಅಷ್ಟೊತ್ತವರೆಗೂ ಸ್ವಲ್ಪ ತರಕಾರಿ ಕಟ್ ಮಾಡ್ಕೋಬೋದಲ್ಲ ಅಂತೇಳಿ ಇವಾಗ ಮಾತಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಅಮ್ಮನೂ ಕೂಡ ಹೋಗಿಲ್ಲ ದೇವಸ್ಥಾನಕ್ಕೆ. ಅಮ್ಮ ನಾನಿಬ್ಬರೂ ಕೂಡ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅಮ್ಮ ಅಡುಗೆ ಮನೆ ಒಳಗಡೆ ಬೇರೆ ಕೆಲಸ ಮಾಡ್ತಾಯಿದ್ದಾರೆ, ನಾನಿಲ್ಲಿ ಎಲ್ಲ ತರಕಾರಿನೂ ಕೂಡ ಹಚ್ಕೋತಾ ಇದ್ದೀನಿ. ಮತ್ತು ಇವತ್ತಿನ ಅಡುಗೆ ಎಲ್ಲ ನಾನೇ ವಹಿಸ್ಕೊಂಡಿದ್ದೆ. ಬೇರೆ ಕೆಲಸ ಎಲ್ಲ ಒಳಗಡೆ ಎಲ್ಲ ಮಾಡ್ತಾಯಿದ್ರಲ್ಲ, ನಾನು ಇವತ್ತು ಅಡುಗೆ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಅಡುಗೆ ಕೆಲಸಕ್ಕೆ ಪ್ರಿಪೇರ್ ಎಲ್ಲ ಮಾಡ್ಕೋತಾ ಇದ್ದೆ. ಸೊ ಅಷ್ಟರಲ್ಲಿ ಹಾಲೆಲ್ಲ ಉಬ್ಬು ಬಂತು. ನೀವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬು ಬರ್ತೈತೆ. ಹೊಸ ಸ್ಟವ್ ತಗೊಂಡಾಗ ಹೊಸ ಪಾತ್ರೆಯಲ್ಲಿ ಈ ರೀತಿ ಹಾಲು ಉಗ್ಸಿದ್ರೆ ಎಷ್ಟು ಖುಷಿ ಕೊಡುತ್ತಲ್ವ. ಸೊ ಎನಿ ಟೈಮ್ ಈ ರೀತಿ ಪಾತ್ರೆ ಒಳಗಡೆ ಹಾಲು ಬರಬಾರ್ದು, ಉಪ್ಪು ಬಂದರೆ ಏನಾದರೂ ನಷ್ಟ ಆಗುತ್ತೆ ಅಂತ ಅರ್ಥ ಹೇಳಿ ಹೊಸ ಸ್ಟವ್ ಹೊಸ ಒಲೆ ಆಗಿದ್ದಾಗ ಮಾತ್ರ ಈ ರೀತಿ ಹಾಲು ಉಗ್ಸ್ಬೇಕು ಅನ್ನೋದೊಂದು ಸಂಪ್ರದಾಯ ಇದೆ. ನನಗೆಷ್ಟು ಗೊತ್ತೋ ಅದ್ರ ಬಗ್ಗೆ ಮಾತ್ರ ನಾನಿವತ್ತು ಹೇಳ್ತಾ ಇರುವಂಥದ್ದು. ನಿಮಗೇನಾದರೂ ಇದು ತಪ್ಪು ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಹೊಸ ಒಲೆ ಆದರೆ ಮಾತ್ರ ಹಾಲು ಉಗ್ಸ್ಬೇಕು ಅನ್ನೋದು ಒಂದು ನನ್ನ, ಅಂದರೆ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹಾಲು ಉಗ್ಸ್ಬೇಕು ಅನ್ನೋದು. ಅಮ್ಮನೂ ಕೂಡ ಪೂಜೆ ಎಲ್ಲ ಮಾಡಿದ್ರು. ಹಾಲಂತೂ ಚೆನ್ನಾಗಿ ಉಕ್ಕಿ ಬಂತು. ಅಮ್ಮ ಅಪ್ಪ ಎಲ್ಲ ಅದನ್ನು ಕಾಫಿ ಮಾಡಿಕೊಂಡು ಕುಡಿತಾಯಿದ್ರು. ಅಷ್ಟರಲ್ಲಿ ನಾನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನ ಸಾಂಬಾರು, ಪಲ್ಯ, ಪಾಯಸ, ಬಜ್ಜಿ ಎಲ್ಲ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ನಂದೊಂದು ಪದ್ಧತಿ, ತರಕಾರಿಗೆಲ್ಲನೂ ಪ್ರಿಪೇರ್ ಮಾಡಿಕೊಂಡು, ಅಂದರೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಲಾಸ್ಟಲ್ಲಿ ಅಡುಗೆ ಮಾಡಿದ್ರೆ ಸೊ ಈಸಿ ಆಗುತ್ತೆ. ಒಂದು ಅಡುಗೆ ಬಿಟ್ಬಿಟ್ಟು ಬಂದು ಕಟ್ ಮಾಡೋದು ಅದೆಲ್ಲ ಮಾಡಿದ್ರೆ ಲೇಟ್ ಆಗುತ್ತೆ ಅಂತೇಳಿ ಕೂತ್ಕೊಂಡು ನೀಟಾಗಿ ಏನೇನು ಬೇಕು ಅಡುಗೆಗೆ ಎಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡೆ. ಎಲ್ಲ ತಗೊಂಡೋಗಿ ನೀಟಾಗಿ ಅಡುಗೆ ಮನೆಯಲ್ಲೆಲ್ಲ ಜೋಡಿಸಿಟ್ಬಿಟ್ಟೆ. ಇವಾಗ ನೋಡಿ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲು ರೈಸ್ಗೆ ಇಟ್ಬಿಟ್ಟು ಸೊ ಪಲ್ಯಕ್ಕೂ ಕೂಡ ಇಡ್ತಾಯಿದ್ದೀನಿ. ಬೇಗ ಪಲ್ಯದ್ದೆಲ್ಲ ಬೆಂದ್ಬಿಟ್ರೆ ಪಲ್ಯ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮನೇಲಿ ಮೇಲ್ಗಡೆ ಒಂದು ಸ್ಟವ್, ಕೆಳಗಡೆ ಒಂದು ಸ್ಟವ್ ಇದೆ. ಮೇಲ್ಗಡೆ ಗೋಬರ್ ಗ್ಯಾಸು, ಕೆಳಗಡೆ ಸಿಲಿಂಡ್ರ್ ಗ್ಯಾಸು. ನಮ್ಮನೇಲಿ ಹಸುಗಳೆಲ್ಲ ಜಾಸ್ತಿ ಇರೋದ್ರಿಂದ ತೊಪ್ಪೆ ಜಾಸ್ತಿ ಸಿಗುತ್ತೆ, ಹಾಗಾಗಿ ಗೋಬರ್ ಗ್ಯಾಸ್ನ ಇಟ್ಕೊಂಡಿದ್ದೀವಿ. ಅಮ್ಮನ ಮನೆ ಒಳಗಡೆ ಕೆಲವೊಬ್ಬರು ಕೇಳಿದ್ರು, ಅಮ್ಮನ ಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ, ಹೊರಗಡೆ ನೀವು ಇನ್ನೊಂದು ಅಡುಗೆ ಯೂಸ್ ಮಾಡ್ತಿರಲ್ಲ ಅಡುಗೆ ಮನೆ, ಆ ಅಡುಗೆ ಮನೆ ಏನಕ್ಕೆ ಆ ರೀತಿ ಕಾಣಿಸುತ್ತೆ ಅಂತ ಕೇಳ್ತಾರೆ. ಸೊ ಇದು ಕ್ಲೀನಾಗೇ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಒಲೆ ಇತ್ತು,
ಗೂಡು ಒಲೆ ಅಂತ ಹೇಳ್ತಾರೆ ನೋಡಿ, ಒಲೆ ಮೇಲೆ ಮೇಲ್ಗಡೆ ಗೂಡು ಥರ ಇರ್ತಾರಲ್ಲ ಅದನ್ನೆಲ್ಲ ಕಿತ್ತಾಕ್ಸ್ಬಿಟ್ರು. ಸೊ ಬರೀ ಸ್ಟವ್ ಇಟ್ಕೊಂಡ್ರೆ ಸಾಕು, ಒಲೆ ಹಚ್ತಾನೆ ಇರಲಿಲ್ವಲ್ಲ, ಆಗ ಎಲ್ಲ ಕಿತ್ತಾಕ್ಸಿದ್ಮೇಲೆ ಅಲ್ಲಿ ಉಳ್ಕೊಂಡಿರೋಂಥ ಮಸಿ ಎಲ್ಲ ಅಮ್ಮ ಚೆನ್ನಾಗಿ ಉಜ್ಜಿ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಥರ ಕಾಣಿಸ್ತೈತೆ. ನನ್ನ ತಮ್ಮ ನಮ್ಮ ಅಪ್ಪ ಆಗಲಿ ಇದ್ರ ಮೇಲೆ ಜ್ಞಾನನೇ ಇಲ್ಲ. ಇದು ಮನೆ ಹೆಂಗಸ್ರಿಗಿರುತ್ತೆ ಜ್ಞಾನ, ಅಯ್ಯೋ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ. ಅವ್ರಿಬ್ರಿಗೆ ಏನಾದರೂ ಹೇಳಿದ್ರೆ ಏನು ಹೊತ್ಕೊಂಡು ಹೊಂಟೋಗುತ್ತಾ, ಹಂಗೆ ಅಡುಗೆ ಮಾಡಿದ್ರೆ ಏನಾಗುತ್ತೆ, ಹಂಗೆ ಹಿಂಗೆ ಪೇಂಟ್ ಹೊಡೆಸ್ದಾಗ ಒಂದು ಸರಿ ಪೇಂಟ್ ಹೊಡೆಸಿದ್ರೆ ಆಯಿತು ಅಂತ ಅಂತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳೋದ್ರ ಬದಲು ನಾವೇ ಏನಾದರೂ ಒಂದು ಸಿಂಪಲ್ಲಾಗೆ ನಾವು ಶಾರ್ಟ್ ಆಲ್ಟ್ರೇಷನ್ ಏನಾದರೂ ಮಾಡೋಣ ಅಂತ ಹೇಳಿ ಅಮ್ಮ ನಾನು ಇಬ್ಬರು ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ನನ್ನ ಅಡುಗೆ ಮನೆಯೂ ಬಂದು ನಾನು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ದೀನಿ. ಅದೇ ರೀತಿ ಈ ಅಡುಗೆ ಮನೆಯೂ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ನನ್ನ ತಮ್ಮ ನಮ್ಮ ಅಮ್ಮನಿಗೆ ವೀಡಿಯೋ ತೋರಿಸಿದಂತೆ, ಸೊ ನೀನು ಸೈಡಲ್ಲಿ ಮೂಲೆಯಲ್ಲೆಲ್ಲ ಸೆಲ್ಫ್ ಇಟ್ಟಿದ್ದೆಲ್ಲ ಆ ರೀತಿ ತರಿಸ್ಕೊಡು, ಸೊ ನಾನು ಪುಟಾಣಿ ಬಾಕ್ಸ್ಗಳೆಲ್ಲ ಇಡ್ತೀನಿ, ಇಲ್ಲಿ ತುಂಬ ರಿಸ್ಕ್ ಆಗುತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅಮ್ಮ ಮಜ್ಜಿಗೆ ಎಲ್ಲ ಸಿಲುಪ್ತಾರಲ್ವ, ಎಲ್ಲನೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡಿ ಇಡೋಕ್ಕೆ ಅಮ್ಮಂಗೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇವರಿಬ್ಬರನ್ನ ಅಂದರೆ ನನ್ನ ತಮ್ಮನ ನಮ್ಮ ಅಪ್ಪನ ಕಾಯ್ಕೊಳ್ಳೋದು ಬೇಡ, ನಾವೇ ಏನಾದರೂ ಈ ಗೋಡೆಗೆಲ್ಲ ಒಂದು ಗತಿ ಕಾಣಿಸೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗಂತೂ ಶೀಟ್ಗಳು ಸಿಗುತ್ತೆ, ಬಣ್ಣದ ಶೀಟ್ಗಳು, ಗೋಡೆ ಗಂಟಿಸು ಅಂಥದ್ದು ಕಿಚನ್ ಸೀಟ್ಸ್ಗಳೇ ಸಿಗುತ್ತೆ. ಆ ಕಿಚನ್ ಸೀಟ್ಗಳನ್ನ ಆರ್ಡ್ರ್ ಮಾಡಿ ಅಂಟಿಸಿ ಮೂಲೆಗೆಲ್ಲ ಸ್ಟ್ಯಾಂಡ್ಗಳೆಲ್ಲ ತರಿಸಿದ್ರೆ ಸೊ ಅಡುಗೆ ಮನೆ ಒಂದು ಹಂತಕ್ಕೆ ಬರುತ್ತೆ, ಅಂದರೆ ಹೊರಗಡೆ ಅಡುಗೆ ಮನೆ. ಹಾಗಾಗಿ ಅಮ್ಮ ನಾನು ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡಿ ನಮ್ಮ ಪುಟಾಣಿಗಳು ಇಲ್ಲಿ ಮನೆ ಒಳಗಡೆ ಆಟ ಆಡ್ತಾಯಿದ್ದಾರೆ ನೋಡಿ. ನನ್ನ ತಂಗಿ ಆಲ್ರೆಡಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಲು. ಅಮ್ಮ ಅಷ್ಟರಲ್ಲಿ ಇನ್ನೊಂದು ತಂಬಿಟ್ಟನ್ನ ಹಾಕ್ಕೊಡ್ತಾರೆ. ಯಾಕಂದರೆ ನಂದಿನಿ ಸುಚಿತ್ರ ಎಲ್ಲ ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡ್ತಾಯಿದ್ರು. ಇವಳೊಬ್ಬಳು ಮಾತ್ರ ಬಂದ್ಲು, ಯಾಕಂದರೆ ಇನ್ನೊಂದು ದೇವಸ್ಥಾನಕ್ಕೆ ತಂಬಿಟ್ಟು ತಗೊಂಡು ಹೋಗ್ಬೇಕಲ್ವಾ. ಅಷ್ಟರಲ್ಲಿ ಅವರು ಪ್ಲೇಸ್ ಇಟ್ಕೊಂಡಿರ್ತಾರೆ, ಅಷ್ಟರಲ್ಲಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರ್ಬೋದಲ್ಲ ಅಂತೇಳಿ ಬಂದು ಕೂತ್ಕೊಂಡಿದ್ದಾಳೆ. ಅವಳಿಗೆ ಸೀರೆ ಹಾಕ್ಕೊಂಡಿರೋದೇ ದೊಡ್ಡ ಸಂಕಟ. ಹಾಗಾಗಿ ಬಂದು ಏನೂ ಮಾಡಲಿಲ್ಲ ಅವಳು, ಅಮ್ಮನೇ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದು ಮನೆ ಒಳಗಡೆ ಇರುವಂಥ ಅಡುಗೆ ಮನೆ. ಸೊ ಇದಂತೂ ಚೆನ್ನಾಗಿದೆ ಈ ಅಡುಗೆ ಮನೆ, ಏನೂ ಮಾಡೋ ಹಾಗಿಲ್ಲ, ತುಂಬ ಚೆನ್ನಾಗಿದೆ. ಹೊರಗಡೆ ಅಡುಗೆ ಮನೆಗಂತೂ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಬೇಕು ಅಂತ ಅಮ್ಮ ನಾನು ಇಬ್ಬರೂ ಕೂಡ ಮಾತಾಡ್ಕೊಂಡೇ ಅಡುಗೆ ಮಾಡ್ತಾಯಿದ್ದೀವಿ. ಯಾಕಂದರೆ ಡೈಲಿ ಅಡುಗೆ ಮಾಡುವಂಥ ಅಡುಗೆ ಮನೆ ತುಂಬ ಅಟ್ರಾಕ್ಷನ್ ಆಗಿದ್ದರೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತಲ್ವ ಅಡುಗೆ ಮಾಡೋದಕ್ಕೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಬೇಕಮ್ಮ ಅಂತ ಹೇಳಿ ಮಾತಾಡಿಕೊಂಡು ಮಾಡ್ತಾಯಿದ್ದೀವಿ ಅಮ್ಮ ನಾನು ಇಬ್ಬರು ಸೇರಿಕೊಂಡು. ನಾವು ಮದುವೆಗಿಂತ ಮುಂಚಿತವಾಗಿ ನಮ್ಮ ಮನೆಗೆ ನಮ್ಮ ಅಜ್ಜಿ ಮತ್ತು ಚಿಕ್ಕಜ್ಜಿದಿರು ಆಂಟಿ ಎಲ್ಲ ಬರ್ತಿದ್ರು. ಸೊ ತುಂಬಾ ಚೆನ್ನಾಗಿರ್ತಿತ್ತು, ಎಲ್ಲ ಸೇರಿಕೊಂಡು ಹಬ್ಬ ಮಾಡ್ತಿದ್ವಿ. ಆದರೆ ಈ ಸರಿ ಆಂಟಿನೂ ಕೂಡ ಬಂದಿಲ್ಲ. ಹಬ್ಬದ ದಿನ ಅಂದರೆ ನಾನ್ ವೆಜ್ ಊಟದ ದಿನ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಶಿವಮೊಗ್ಗದ ಅಜ್ಜಿ ಮಾತ್ರ ಇವಾಗ ನೈಟ್ 8:15 ಬಂದ್ರವರು. ಸೊ ಇವತ್ತು ಏನು ಖುಷಿ ಆಯಿತು ಅಂದರೆ ನಮ್ಮ ಚಿಕ್ಕಜ್ಜಿ ಇನ್ನೊಬ್ಬರು ಬರ್ತಿದ್ರು, ಅವ್ರ ಮಕ್ಕಳೆಲ್ಲ ಅವ್ರ ಕಡೆ ಅವ್ರ ರಿಲೇಷನಲ್ಲಿ ಯಾರೋ ತೀರೋಗಿದ್ದಾರೆ, ಅವರಿಗೆ ಸೂತ್ಕ ಇದ್ದಿದ್ದರಿಂದ ಅವ್ರು ಯಾರೂ ಕೂಡ ಹಬ್ಬಕ್ಕೆ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ಇರುತ್ತಲ್ವ, ನಾವು ಅದನ್ನು ಬ್ಲೇಮ್ ಕೂಡ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಮ್ಮನೆಯಲ್ಲೇ ತುಂಬ ಜನ ಆದ್ವಿ, ನನ್ನ ಫ್ರೆಂಡ್ ಮಕ್ಕಳು, ತಂಗಿ ಮಕ್ಕಳು, ನಮ್ಮ ಅಜ್ಜಿ ಎಲ್ಲ ಇದ್ದಾರಲ್ವ, ಅವರೇನೆ ನಮ್ಮ ಮನೇಲಿ ಒಂದಷ್ಟು ಜನ ಆದ್ವಿ. ಅವ್ರಿಗೇನೆ ನಾನು ಈಗ ಸ್ವೀಟ್ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ. ಅಮ್ಮ ಇಲ್ಲಿ ಅಕ್ಕಿ ತೊಳಿತಾ ಇದ್ದಾರೆ ಅನ್ನಕ್ಕಿಡಕ್ಕೆ ಅಂತೇಳಿ. ಅಪ್ಪನಿಗೆ ಇವತ್ತು ಹೆಂಗೋ ಒಪ್ಸಿದ್ವಿ, ನಮ್ಮ ಅಪ್ಪನಿಗೆ ಡೈಲಿ ಮುದ್ದೆ ಇರಲೇಬೇಕಪ್ಪ, ಆದರೆ ಇವತ್ತು ಹಬ್ಬ ಅಲ್ವಾ ಅಪ್ಪ, ಇವತ್ತೊಂದಿನ ಮುದ್ದೆ ಕೇಳಬೇಡ ಕಣಪ್ಪ, ಸ್ಟವ್ ಎಲ್ಲೋ ಖಾಲಿ ಇಲ್ಲ ಅಂತ ನೈಸಾಗಿ ಹೇಳಿದ್ವಿ. ಅಪ್ಪ ಓಕೆ ಆಯಿತು ಅಂದರು. ಸದ್ಯ ಉಳ್ಕೊಂಡ್ವಿ ಅಂತೂ. ಅಪ್ಪ ನಮಗೇನು ಬೈಯಲ್ಲ, ಆದರೆ ನಮ್ಮಮ್ಮಂಗೆ ಬೈತಾ ಇರ್ತಾರೆ, ನಾನು ಅಲ್ಲಿಂದ ಸುಸ್ತಾಗಿ ಬರ್ತೀನಿ ಗದ್ದೆಯಿಂದ, ಮುದ್ದೆ ಮಾಡೋಕ್ಕೇನು ಪ್ರಾಬ್ಲಮ್ ನಿನಗೆ, ಮಕ್ಳಿಗೆ ಅವೇನು ಬೇಕು ಅವ್ರು ಮಾಡ್ಕೊತಾರೆ, ನೀನು ನನಗೆ ಮುದ್ದೆ ಮಾಡು ಅಂತ ಅಮ್ಮನಿಗೆ ಬೈದ್ಬಿಡ್ತಾರೆ. ಹಾಗಾಗಿ ಭಯ ನಮಗೆ ಬರೀ ಅನ್ನ ಮಾಡೋದಕ್ಕೂ. ಅಪ್ಪನ ಹತ್ರ ಪರ್ಮಿಷನ್ ತಗೊಂಡ್ರೆ ಓಕೆ, ನಾವೇನು ಬೇಕಾದರೂ ಅಡುಗೆ ಮಾಡ್ಕೋಬೋದು, ಬಟ್ ಅಪ್ಪನಿಗೆ ಕಂಪಲ್ಸರಿ ಮುದ್ದೆ ಬೇಕು. ಪಾಪ ಗದ್ದೆಲೆಲ್ಲ ಕೆಲಸ ಮಾಡ್ತಾರಲ್ವ, ಅವ್ರ ಪ್ರಾಬ್ಲಮ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದೊಂದು ಸರಿ ಹಬ್ಬ ಅಂದಾಗ ಇವತ್ತು ಮುದ್ದೆ ಮಾಡಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಸೊ ನಾನು ತರಕಾರಿ ಎಲ್ಲ ಫಸ್ಟು ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರುವಂಥ ಬೇಳೆನೂ ಹಾಕ್ಕೊಂಡೆ. ಆದರೆ ಆ ಪಾತ್ರೆ ತುಂಬ ಚಿಕ್ಕದಾಗಿತ್ತು. ಅಮ್ಮ ಒಂದು ದೊಡ್ಡ ಪಾತ್ರೆ ಕೊಟ್ಟರು, ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಸಾಂಬಾರು ಬೇಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೂಂದಿ ತರಿಸಿದ್ದೀವಿ ಸ್ವೀಟ್ ಅಡುಗೆಗೆ ಅಂತೇಳಿ, ಹಾಗಾಗಿ ನಾನು ಅಕ್ಕಿ ಪಾಯಸನ ರೆಡಿ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ಅಂತೂ ಅದ್ಭುತವಾಗಿತ್ತು. ಯಾವಾಗಲೂ ಅಷ್ಟೇ ಫಸ್ಟು ಬೆಲ್ಲನ ಬಿಸಿ ಮಾಡಿಕೊಂಡು, ಅಂದರೆ ಬೆಲ್ಲ ಕರಗಿಸ್ಕೊಂಡು ತುಪ್ಪದ ಒಗ್ಗರಣೆ ಲಾಸ್ಟಲ್ಲಿ ಮಾಡ್ಕೊತಿದ್ವಿ. ಆಮೇಲೆ ಅಕ್ಕಿ ಕಾಯಿ ಎಲ್ಲ ರುಬ್ಬಿರ್ತೀವಲ್ಲ ಅದನ್ನು ಹಾಕೋಬೇಕು. ಈ ಸಾರಿ ಏನು ಮಾಡಿದೆ, ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಡೈರೆಕ್ಟ್ ನಾನು
ಕಾಯಿ ಅಕ್ಕಿ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಎಲ್ಲರೂ ನನ್ನ ಫ್ರೆಂಡು ಬಂದು ನೋಡ್ತಾಯಿದ್ರು ನಾನು ಅಡುಗೆ ಮಾಡೋದನ್ನ. ಅಯ್ಯೋ ಹಿಂಗೆ ಡೈರೆಕ್ಟಾಗಿ ಹಾಕ್ಬಿಟ್ಟಲ್ಲ, ಇದೇನಪ್ಪ ಹಿಂಗೆ ಚೆನ್ನಾಗಾಗುತ್ತಾ ಅಂದರು. ಸೊ ನನಗೆ ಭಯ ಆಗ್ಬಿಡ್ತು, ಮತ್ಕೊಂಡು ಹಾಕ್ಬಿಟ್ಟೆ. ಅವ್ರಿಗೆ ಅವಾಜ್ ಹಾಕ್ತೆ ನಾನು. ಸೊ ಇದೊಂದು ಸ್ಪೆಷಲಾಗಿ ಮಾಡುವಂಥ ಪಾಯಸ, ಒಂದು ಸಾರಿ ನೋಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿದೆ. ಅವರು ಹೌದು ಇರ್ಬೋದೇನೋ ಅಂದ್ಕೊಂಡಿದ್ರು. ಸದ್ಯ ನನ್ನ ಮಾನ ಅಂತೂ ಉಳಿತು, ಯಾಕಂದರೆ ಪಾಯಸ ಅದ್ಭುತವಾಗಿತ್ತು. ಆಗ ನಾನು ಅಂದ್ಕೊಂಡೆ, ಓ ಈ ರೀತಿಯೂ ಮಾಡ್ಬೋದು ಅಂತ ಹೇಳಿ ಅದೆಲ್ಲ ಅಕ್ಕಿ ಮತ್ತು ಕಾಯಿನ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕುದೀತೈತಲ್ಲ, ಆಗ ಬೆಲ್ಲ ಹಾಕಿ ಅದರೊಳಗಡೆ ಕರಗಿಸ್ದೆ. ಸೊ ಒಂದು ಸ್ಪೆಷಲ್ ಟೇಸ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿನೂ ಕೂಡ ಬಂದಿದ್ದಾರೆ. ಇಲ್ಲಿ ನಂದಿನಿ, ನನ್ನ ಫ್ರೆಂಡ್ಸ್ ಸುಚಿತ್ರ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಜ್ಜಿ ಮತ್ತು ನನ್ನ ತಂಗಿ ತಮ್ಮ 3 ಜನ ಸೇರಿಕೊಂಡು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ತಾ ಇದ್ದಾರೆ. ಯಾಕಂದರೆ ನಾಳೆ ಅಡುಗೆಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬಿಡಿಸಿ ಇಟ್ಟರೆ ಭಟ್ರು ಬಂದ ತಕ್ಷಣವೇ ಅವ್ರಿಗೇನು ಬೇಕೋ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅವರಲ್ಲಿ ರೆಡಿ ಮಾಡ್ತಾಯಿದ್ದಾರೆ. ಆಲ್ರೆಡಿ 8:30 ಆಗಿದೆ ಟೈಮು. ಮತ್ತು ಬೇಗನೆ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಅಂತಲೇ ಹೇಳ್ಬೋದು. ಒಬ್ಬಳೇ ಎಲ್ಲ ಮಾಡಿದೆ. ಸೊ ಫೈನಲಿ ಅಡುಗೆ ಅಂತೂ ಸಖತ್ತಾಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟಲ್ಲಿ ನಾನು ಸಂಡಿಗೆ ಮತ್ತು ಹಪ್ಪಳನ ಕರಿತಾ ಇದ್ದೀನಿ. ಮತ್ತು ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡು ಕೂಡ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಮಾತಾಡ್ಕೊಂಡು ನನ್ನನ್ನೇ ರೇಗಿಸ್ತಾ ಇದ್ದಾರೆ. ಯಾಕಂದರೆ ನಾನು ವೀಡಿಯೋ ಮಾಡಿಸ್ತಾ ಇದ್ನಲ್ವ, ವೀಡಿಯೋದಲ್ಲಿ ಹಾಗೆ ಮಾತಾಡೋದಿವೆ ಹಿಂಗೆ ಮಾತಾಡೋದಿವೆ ಅಂತ ನನ್ನ ತಮ್ಮ ಇದ್ರಂತೂ ನನ್ನನ್ನು ಚೆನ್ನಾಗಿ ರೇಗಿಸ್ತಾನೆ. ರೇಗಿಸೋದ್ರಲ್ಲಿ ನಂಬರ್ 1. ಸೊ ಅವನು ಏನೇನೋ ಮಾತಾಡ್ತಿದ್ದಾನೆ, ದಿವ್ಯಾ ಹಂಗೆ ಮಾತಾಡೆ ಹಿಂಗೆ ಮಾತಾಡೆ ಅಂದ್ಕೊಂಡು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಮನಸ್ಸು ಯಾವಾಗಲೂ ಮನೆ ಕೆಲಸ ಮಾಡ್ತಾನೆ ಇರ್ತೀವಿ. ಒಂದು ಸಾರಿ ಅಮ್ಮನ ಮನೆಗೆ ಹೋದಾಗ ಎಲ್ಲರೂ ಅಮ್ಮನ ಮನೇಲಿ ಸೇರಿಕೊಂಡು ಮಾತಾಡಿಕೊಂಡು ನಗಾಡಿಕೊಂಡು ಇರೋದು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. 8 ವರ್ಷ ಆದಮೇಲೆ ಹೋಗಿದ್ದೀನಿ ಹಬ್ಬಕ್ಕೆ. ನನ್ನ ತಮ್ಮ ಹಂಗಾದರೂ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದ, ನಮ್ಮ ಅಕ್ಕ ಅಪ್ಪನ ಮನೆ ಹಬ್ಬಕ್ಕೆ ಬರ್ತಿರ್ಲಿಲ್ಲ, ಜಂಬ ಹೊಡಿತಿದ್ಲು ಕೆಲಸ ಮಾಡಬೇಕು ಅಂತ. ಸೊ ಈ ಸರಿ ಬಂದಿದ್ದಾಳೆ, ಅವಳಿಗೆ ಚೆನ್ನಾಗಿ ಕೆಲಸ ಕೊಟ್ಟು ಕೆಲಸ ಮಾಡಿಸಿ ಕಳಿಸೋದು ಅವಳನ್ನ ಅಂತ ರೇಗಿಸ್ತಾನೆ ಇದ್ದ. ಸೊ ಅಮ್ಮನ ಮನೆಗೆ ಬಂದಮೇಲೆ ನಮಗೆ ಕೆಲಸ ಕೊಟ್ಟರು ಅಂತ ಹೇಳ್ಬಾರ್ದು, ಇದು ನಮ್ಮ ಜವಾಬ್ದಾರಿ. ಅಪ್ಪನ ಮನೇಲಿ ಅಂದರೆ ಇದು ನಮ್ಮ ಮನೆ, ನಾವು ಹುಟ್ಟಿ ಬೆಳೆದಂಥ ಮನೆ. ನಮ್ಮಮ್ಮನಿಗೆ ನಾವು ಹೆಲ್ಪ್ ಮಾಡಬೇಕು. ಅಮ್ಮ ನಮಗೆ ಸೇವೆ ಮಾಡಿ ಕಳಿಸಿದಾರಲ್ವ, ಹಾಗಾಗಿ ಎಲ್ಲನೂ ಅಮ್ಮ ಮಾಡಿಸ್ಕೊಳ್ಳಲ್ಲ ಬಿಡಿ ಕೆಲಸನ, ಸ್ವಲ್ಪ ನಾವು ಮಾಡಿಕೊಡ್ತಿದ್ವಿ. ಮತ್ತು ಇಲ್ಲಿ ಇನ್ಲಟ್ಟಿ ಅಂದರೆ ತೀರಲ್ಲೇ ಕೂರಿಸಿ ಮಕ್ಕಳಿಗೆಲ್ಲ ಊಟ ಬಡಿಸ್ತಾ ಇದ್ದೀವಿ. ಯಾಕಂದರೆ ಮಕ್ಕಳು ಚೆಲ್ಕೊಬಿಡ್ತಾರಲ್ವ, ಹಾಗಾಗಿ ಅವ್ರಿಗೆ ಎಲೆನೇ ಕೊಟ್ಟಿದ್ದೀವಿ. ಮಕ್ಕಳು ಈ ರೀತಿ ಎಲೆಲೇ ಊಟ ಮಾಡೋದು ಅಂದರೆ ತುಂಬಾ ಖುಷಿ. ನಾನು ಮಾಮೂಲಿ ಪಾಯಸ, ಬೂಂದಿ, ಬೀನಿಸ್ ಪಲ್ಯ, ಉಪ್ಪಿನಕಾಯಿ ಜೊತೆಗೆ ಅನ್ನ ಸಾಂಬಾರು, ಅಮ್ಮ ಚಿತ್ರಾನ್ನನೂ ಕೂಡ ಮಾಡು ಅಂತ ಹೇಳಿದ್ರು. ಉಳಿದ್ಬಿಡುತ್ತೆ ಬೇಡ ಅಂತೇಳಿ ನಾನೇ ಮಾಡಿಲ್ಲ. ಜೊತೆಗೆ ಒಂದು ಬಜ್ಜಿ, ಎಷ್ಟು ಚೆನ್ನಾಗಿರುತ್ತಲ್ವ ಸ್ವೀಟ್ ಊಟ. ಖಾರದ ಊಟ ಮುಂದೆ ಸ್ವೀಟ್ ಊಟ ಏನು ಅಲ್ಲ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಆದರೆ ಸ್ವೀಟ್ ಊಟದ ಮುಂದೆ ಖಾರದ ಊಟ ಏನೇನೂ ಅಲ್ಲ. ಏಕೆಂದರೆ ಸ್ವಲ್ಪನೂ ಕೂಡ ಹೊಡೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ಊಟ. ಒಂದು ತುತ್ತು ಜಾಸ್ತಿ ತಿನ್ಬೋದು. ಆದರೆ ನಾನ್ ವೆಜ್ಜಲ್ಲೂ ಸ್ವಲ್ಪ ಮೊಗಚಿಟ್ಟು ಹೊಡೆದ್ಬಿಟ್ರೆ ಸಾಕು, 3 ದಿನ ಊಟನೇ ಬೇಡ, ಊಟ ತಿಂದಿದಂಥ ಊಟ ಡೈಜೆಷನ್ನೇ ಆಗಲ್ಲ ಅಂತ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತಲ್ವ. ಸೊ ನನ್ನ ಪ್ರಕಾರ ಸ್ವೀಟ್ ಊಟಕ್ಕೆ ಒಂದು ಹೋಟ್ ಅಂತಲೇ ಹೇಳ್ಬೋದು. ಇಲ್ಲಿ ಬಜ್ಜಿ ನಾನು ಆಲ್ರೆಡಿ ಬಿಸಿ ಬಜ್ಜಿನೇ ಎಲ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ಊಟ ಆಗೋರಿಗೆಲ್ಲ ಅಲ್ಲೇ ಬಿಸಿ ಬಜ್ಜಿ ಹಾಕ್ಕೊಟ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಬಜ್ಜಿ ಕರಿತಾ ಇದ್ದೀನಿ. ಇಲ್ಲಿ ನನ್ನ ತಂಗಿ ನಾದಿನಿ ಮಗ, ನನ್ನ ತಮ್ಮನ ಫ್ರೆಂಡು ಹಿಂದಿನ ದಿನವೇ ಬಂದಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಮರಿ ಕೊಯ್ತಾರೆ, ಹಾಗಾಗಿ ಎಲ್ಪ್ ಮಾಡೋದಕ್ಕೆ ಅಂದ್ಕೊಂಡು ಎಲ್ಲ ಬಂದಿದ್ದಾರೆ. ಸೊ ಇವರು ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇಲ್ಲಿ ನನ್ನ ಫ್ರೆಂಡು ನೋಡಿ, ಇವಳೇ ನನ್ನ ಪ್ರಾಣ ಸ್ನೇಹಿತೆ. ಅವಳಿಗಂತೂ ಪಾಪ ನಮ್ಮನೆ ನನಗೆ ತಾಯಿ ಮನೆ ಹೇಗೋ ಅವಳಿಗೂ ಕೂಡ ನಮ್ಮನೆ ತಾಯಿ ಮನೆ, ಅವ್ರ ತಾಯಿ ಮನೆ ನನಗೆ ತಾಯಿ ಮನೆ, ಆ ರೀತಿ ಇದ್ದಿದ್ದು ನಾವಿಬ್ರು. ಅವಳು ನಾನು ನಮ್ಮ ಮನೇಲಿ 1 ತಿಂಗಳಿದ್ರೆ ಅವ್ರ ಮನೇಲಿ ನಾನು ಅವಳು 1 ತಿಂಗಳಿರ್ತಿದ್ವಿ. ನಾವಿಬ್ಬರು ಬಂದಿದ್ದ ದಿನ ಫುಲ್ ಸ್ಟಾಪೇ ಇಲ್ಲ, ಅಷ್ಟು ಮಾತಾಡ್ತಿದ್ವಿ ಇಬ್ರು ಕೂಡ. ಎಲ್ಲರದು ಊಟ ಆಯಿತು. ಅಮ್ಮ, ನಂದು ಮತ್ತು ನನ್ನ ಫ್ರೆಂಡ್ಸ್ದು ಯಾರ್ದು ಕೂಡ ಊಟ ಆಗಿರಲಿಲ್ಲ. ನನ್ನ ಫ್ರೆಂಡ್ಸ್ ಇಬ್ಬರು ನಾನು ಊಟ ಮಾಡೋ ಗಂಟನೂ ಅವರು ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ 4 ಜನ ಕೂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ದೀವಿ. ಹಿಂದೆ ಏನೇನು ನಡೆದಿತ್ತು ಎಲ್ಲನೂ ಕೂಡ ಮಾತಾಡ್ತಾಯಿದ್ದೀವಿ. ಮತ್ತು ನನ್ನ ಫ್ರೆಂಡ್ಗೆ ಹುಷಾರಿರಲಿಲ್ಲ ಸ್ವಲ್ಪ, ಹಾಗಾಗಿ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನನ್ನ ಫ್ರೆಂಡು ಈ ಸರಿ ಚೆನ್ನಾಗಿದ್ದಾಳಲ್ಲ, ಆರೋಗ್ಯವಾಗಿದ್ದಾಳಲ್ಲ ಅನ್ನೋದೇ ಒಂದು ಖುಷಿ. ಯಾಕಂದರೆ ನಮ್ಮಮ್ಮನೂ ಕೂಡ ದೇವರಿಗೆ ಹರಕೆ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ವೀಡಿಯೋ ಅಂದರೆ ಸಮ್ಮರ್ ರಜಕ್ಕಂತ ಬರ್ತೀವಲ್ಲ, ಆಗ ದೇವ್ರ ಸೇವೆ ಮಾಡಿಸ್ಬೇಕು ಅಂದರೆ ಹರಕೆ ತೀರಿಸಬೇಕು. ನನ್ನ ಫ್ರೆಂಡ್ಗೆ ಅಮ್ಮ ಹರಕೆ ಮಾಡ್ಕೊಂಡಿದ್ರು. ಅಮ್ಮ ನನ್ನ ಮಗಳಲ್ವ, ನನಗೆ ಎಷ್ಟು ಪ್ರೀತಿ ಕೊಡ್ತಾರೋ ನನ್ನ ಫ್ರೆಂಡ್ಗೂ ಕೂಡ ಅಷ್ಟೇ ಪ್ರೀತಿ ಕೊಡ್ತಾರೆ. ಹಾಗಾಗಿ ನನ್ನ ಫ್ರೆಂಡ್ಗೆ ನಮ್ಮನ್ನೆಲ್ಲ ಕಂಡ್ರೆ ತುಂಬಾ ಇಷ್ಟ. ಸೊ ಫ್ರೆಂಡ್ಸ್, ನನ್ನ ಈ ದಿನದ
ವ್ಲಾಗ್ ಇದಾಗಿತ್ತು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮನೇಲಿ ನಾನ್ ವೆಜ್ ಅಡುಗೆ ಮಾಡಿಸ್ತೀವಿ. ಅಂದರೆ ಹಬ್ಬಗಳಲ್ಲಿ ಮಾರಿ ಹಬ್ಬ ಅಂತ ಮಾಡ್ತೀವಲ್ವ, ಅವತ್ತು ನಾವು ನಾನ್ ವೆಜ್ ಮಾಡ್ತೀವಿ ಮರಿ ಹೊಡೆದು. ಅದೇ ರೀತಿ ಹಬ್ಬನ ನಾವು ಕೂಡ ಮಾಡಿದ್ದೀವಿ. ಇವತ್ತು ಸ್ವೀಟ್ ಊಟ ಆದರೆ ನಾಳೆ ಖಾರ ಅಡುಗೆ ಇರುತ್ತೆ. ಸೊ ಆ ದಿನ ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ದಯವಿಟ್ಟು ಫ್ರೀ ಮಾಡಿಕೊಂಡು ಆ ವಿಡಿಯೋವನ್ನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೆಕ್ಸ್ಟು ಅಂದರೆ ಮುಂದೆ ನಾನು ನಮ್ಮೂರಲ್ಲಿ ಯಾವ ರೀತಿ ತಂಬಿಟ್ಟು ಆರತಿ ಮಾಡ್ತಾ ಇದ್ದಾರೆ ನೋಡಿ ನೀವೇನೆ. Okay friends, bye. Thank you for watching.